ಇರಾನ್ ಮೇಲೆ ಇಸ್ರೇಲ್ ಮತ್ತಷ್ಟು ಭಯಾನಕ ದಾಳಿಗೆ ಸಿದ್ಧತೆ ನಡೆಸಿದ್ದು ಇರಾನ್ ಸಾವಿರಾರು ಉಗ್ರ ನೆಲೆಗಳನ್ನು ನಾವು ದಾಳಿ ಮಾಡ್ತೇವೆ, ಉಗ್ರ ನೆಲೆಗಳನ್ನು ಹೊಡೆದು ಉರುಳಿಸೋದಾಗಿ ನೆತನ್ಯಾಹು ಘೋಷಣೆ ಮಾಡಿದ್ದಾರೆ. ಇರಾನ್ ಧೈರ್ಯಶಾಲಿ ಜನ, ಖಮೇನಿ ದಬ್ಬಾಳಿಕೆಯಿಂದ ಹೊರಬನ್ನಿ, ದಬ್ಬಾಳಿಕೆಯಿಂದ ಹೊರಬರೋದಕ್ಕೆ ನಿಮಗೆ ಅವಕಾಶ ಸೃಷ್ಟಿಸಿದ್ದೇವೆ, ಇರಾನ್ ಪ್ರಜೆಗಳೇ ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ ಅಂತ ನೆತನ್ಯಾಹು ಸಂದೇಶ ಹೊರಡಿಸಿದ್ದಾರೆ. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ನ 40 ಅಧಿಕಾರಿಗಳ ಹತ್ಯೆಯಾಗಿದೆ. 40 ಮಂದಿ ಹತ್ಯೆ ಆಗಿದ್ದಾಗಿ ಇಸ್ರೇಲ್ ಹೇಳಿಕೆ ಬಿಡುಗಡೆ ಮಾಡಿದೆ. ಇರಾನ್ ಸೇನಾ ಮುಖ್ಯಸ್ಥ ಸೇರಿ 40 ಮಂದಿಯ ಹತ್ಯೆ ಮಾಡಿದ್ದೀವಿ, 40 ಕಮಾಂಡರ್ಗಳ ಹತ್ಯೆ ಮಾಡಿದ್ದೀವಿ ಅಂತ ನೆತನ್ಯಾಹು ಸರ್ಕಾರ ಹೇಳಿದೆ. ಸೇನಾ ನೆಲೆಗಳ ಮೇಲೆ, ಕಮಾಂಡರ್ಗಳ ಮೇಲೆ ದಾಳಿ ಮಾಡಿ ಸೇನಾ ಮುಖ್ಯಸ್ಥ ಸೇರಿ 40 ಕಮಾಂಡರ್ಗಳನ್ನ ಹೊಡೆದು ಉರುಳಿಸಿದ್ದೀವಿ ಅಂತ ಹೇಳಿಕೆ ನೀಡ್ತಾ ಇದೆ ಇಸ್ರೇಲ್. ಜೊತೆಗೆ ಇರಾನಿನ ಪ್ರಜೆಗಳನ್ನ ಹೊರಗೆ ಬನ್ನಿ, ಧೈರ್ಯಶಾಲಿ ಜನ ಇದ್ದೀರಿ, ದಬ್ಬಾಳಿಕೆಯಿಂದ ಹೊರಗೆ ಬನ್ನಿ ಅಂತ ಬೆಂಜಮಿನ್ ನೆತನ್ಯಾಹು ಸಂದೇಶ ನೀಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಪ್ರತಿದಾಳಿ ಮುಂದುವರೆದಿದೆ. ಕತಾರ್ನ ದೋಹಾ ಮೇಲೆ ಮತ್ತೊಂದು ಸಲ ಅಟ್ಯಾಕ್ ಆಗಿದೆ. ಜನವಸತಿ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಗೆ ಇಳಿದಿದೆ. ಇರಾನ್ ಪ್ರಬಲ ದಾಳಿಗೆ ದೋಹಾ ನಗರದಲ್ಲಿ ಛಿದ್ರ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಸರಣಿ ದಾಳಿ, ಮತ್ತೊಂದು ಕಡೆ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ತನ್ನ ಕೋಪ ತೋರಿಸ್ಕೊಳ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳು ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿದ್ವೋ ಆ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಹೊಡೆದಿದೆ. ಈಗ ಜನಸಂದಣಿ ಇರುವ ಜಾಗದಲ್ಲೂ ಕೂಡ ಅಟ್ಯಾಕ್ ಮಾಡಿದೆ. ದಟ್ಟ ಹೊಗೆ ನೀವು ನೋಡ್ತಾ ಇದ್ದೀರಿ. ಗಲ್ಫ್ ರಾಷ್ಟ್ರಗಳಲ್ಲಿ ಇರಾನ್ನ ಅಟ್ಯಾಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.